ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ಈಗಾಗಲೇ ಹೇಳ್ದಂಗೆ ಕಾಂಗ್ರೆಸ್ನಲ್ಲಾಗ್ತಾ ಇರುವಂತಹ ಒಂದಷ್ಟು ಡೆವಲಪ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಣ ಬಡಿದಾಟ ಈಗಲೂ ಕೂಡ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡಬೇಕು ಅಂತ ಒಂದಷ್ಟು ಜನ ಹೇಳ್ತಾರೆ, ಒಂದಷ್ಟು ಜನ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳ್ತಾರೆ. ಬಟ್ ಬೆಳವಣಿಗೆ ಅಂತೂ ಆಗ್ತಾ ಇದೆ. ಅಧಿಕಾರ ಹಂಚಿಕೆ ಫಿಕ್ಸ್ ಅನ್ನುವಂಥ ಚರ್ಚೆ ಈಗ ಆಗ್ತಾ ಇದೆ. ನೋಡಿ, ಬದಲಾವಣೆ ಇಲ್ಲ ಅಂತ ಹೇಳ್ತಾನೆ ಸಿದ್ದು ಡಿ ಕೆ ಬಣದಲ್ಲಿ ಬೆಳವಣಿಗೆಗಳಾಗ್ತಾ ಇದೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಖರ್ಗೆ ಸುರ್ಜೇವಾಲಾ ಅವರ ಮೂಲಕ ಡಿ ಕೆ ಶಿವಕುಮಾರ್ ಚದುರಂಗದಾಟ ಆಡದಂತೆ ಕಾಣಿಸ್ತಾ ಇದೆ. ಸುರ್ಜೇವಾಲಾ ಅವರು 1-to-1 ಮೀಟಿಂಗ್ ಮಾಡ್ತಾ ಇದಾರಲ್ಲ, ಇದರ ಹಿಂದಿನ ಸೀಕ್ರೆಟ್ ಏನು ಅನ್ನುವಂಥ ಚರ್ಚೆ. ಸಿದ್ದು ಟೀಮ್ ವಿರೋಧದ ಮಧ್ಯೆ 1-to-1 ಸಭೆ ನಡೀತಾ ಇದೆಯಾ ಅಂತ. ಬಟ್ ನಾನಾ ರೀತಿಯ ಚರ್ಚೆಯನ್ನ ಹುಟ್ಟುಹಾಕ್ತಾ ಇದೆ ಈ 1-to-1 ಮೀಟಿಂಗ್. ಯಾಕೆ, ಏನು, ಎತ್ತ ಅಂತ. ಇನ್ನು ಉಸ್ತುವಾರಿ ಬದಲಾವಣೆಗೂ ಕೂಡ ಸಿದ್ದು ಆಪ್ತರು, ಶಾಸಕರು, ಸಚಿವರು ಆಗ್ರಹಿಸ್ತಾ ಇದ್ದಾರೆ. ಇಲ್ಲ, ಉಸ್ತುವಾರಿಗಳು ನಾವು ಏನೇ ರಿಕ್ವೆಸ್ಟ್ ಕೊಟ್ಟರು ಕೂಡ ಅದನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ, ಸೀರಿಯಸ್ ಆಗಿ ತಗೋತಾ ಇಲ್ಲ ಅನ್ನುವಂಥ ಕಂಪ್ಲೇಂಟ್ಸು. ಹಾಗಾಗಿ ಸುರ್ಜೇವಾಲಾ ಅವರನ್ನ ಭೇಟಿಗೆ ಹಿಂದೆಟ್ಟು ಹಾಕ್ತಾ ಇದ್ದಾರೆ ಸಿಎಂ ಆಪ್ತರು. ಶಾಸಕರ ಹವಾಲು ಕೇಳೋದಕ್ಕೆ CLP ಮೀಟಿಂಗ್ ಅನ್ನ ಕರೆದಿಲ್ಲ ಯಾಕೆ? ಶಾಸಕರ ಅಭಿಪ್ರಾಯಗಳನ್ನ ಸುರ್ಜೇವಾಲಾ ಸಂಗ್ರಹಿಸ್ತಾ ಇರೋದು ಯಾಕೆ? ಈಗ ಅನ್ನುವಂಥ ಚರ್ಚೆ. ಅನುದಾನ, ಕ್ಷೇತ್ರ ಸಮಸ್ಯೆ ಬಿಟ್ಟು ನಾಯಕತ್ವ ಬದಲಾವಣೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಎಲ್ಲರೂ. ಹಾಗಾದರೆ ನಾಯಕತ್ವ ಬದಲಾವಣೆ ಆಗುತ್ತಾ? ಸಂಪುಟ ಪುನರ್ರಚನೆ ಆಗುತ್ತಾ? ಅದ್ರ ಬಗ್ಗೆನೇ ಹೆಚ್ಚು ಚರ್ಚೆ ಆಗ್ತಾ ಇದೆ. ಅದು ಬಿಟ್ಟರೆ ಬೇರೆ ಏನೂ ಆಗ್ತಾ ಇಲ್ಲ. ಅನುದಾನ ಕೊಟ್ಟಿಲ್ಲ ಅಂತಂದರೆ ಕೇಳಬೇಕಿತ್ತು ಅಂತ ಸುರ್ಜೇವಾಲಾ ಅವರು ಹೇಳ್ತಾರೆ. ಆದರೆ ಶಾಸಕರು ಹೇಳ್ತಾರೆ ನಾವು ಕೇಳಿದ್ರೂ ಕೂಡ ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ ಅಂತ. ಕ್ಷೇತ್ರದಲ್ಲಿ ಸಮಸ್ಯೆ ಜಾಸ್ತಿ ಇದೆ ಅಂತ. ಆಯಿತು, ಏನೇನು ಕೆಲಸ ಮಾಡಿದಿರಿ, ಏನು ಕಿದ್ದ ಬಾಕಿದಿರಿ ಅಂತ ಕೇಳ್ತಾರೆ ಸುರ್ಜೇವಾಲಾ ಅವರು ಶಾಸಕರಿಗೆ. ಅಲ್ಲೇ ಮೀಟರ್ ಆಫ್ ಆಗೋಯ್ತು ಅಂತ ಒಂದಷ್ಟು ಜನ ಶಾಸಕರು ರಿಯಾಕ್ಷನ್ ಕೊಟ್ಟಿದ್ದನ್ನು ನೀವು ಕೂಡ ನೋಡಿದಿರಿ. ಸಚಿವರ ವಿರುದ್ಧ ಕಂಪ್ಲೇಂಟ್ಗಳ ಮಧ್ಯೆ ನಾಯಕತ್ವ ಬದಲಾವಣೆಗೆ ಕೂಡ ಕೂಗು ಕೇಳಿ ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಪರ ಬೆಂಬಲಿಗರು ಫುಲ್ ಬ್ಯಾಟ್ ಬೀಸ್ತಾ ಇದ್ದಾರೆ. ಬಹಿರಂಗವಾಗಿ ಮಾತನಾಡಬೇಡಿ ಅಂತ ಎಚ್ಚರಿಕೆ ಕೊಟ್ಟರು ಡಿ ಕೆ ಪರ ಲಾಬಿ ಮಾಡ್ತಾ ಇದ್ದಾರೆ. ಡಿಕೆಶಿ ಆಪ್ತ ಶಾಸಕರಿಂದಲೇ ಹೆಚ್ಚಾಗಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಡಿಕೆಶಿ ಆಪ್ತ ಹಾಗೂ ತಟಸ್ಥ ಬಣದಿಂದ ಸುರ್ಜೇವಾಲಾ ಅವರ ಜೊತೆಗೆ ಮಾತುಕತೆ. ಸಿಎಂ ಸ್ಥಾನ ಕೊಡಿ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ನೇರವಾಗಿ ಡಿಮ್ಯಾಂಡ್ ನೀಡ್ತಾ ಇದ್ದಾರೆ. ಸಿದ್ದು ಆಪ್ತರ ವಿರುದ್ಧ ಕಂಪ್ಲೇಂಟ್ಸ್ಗಳನ್ನ ಹೇಳ್ತಾ ಇದ್ದಾರೆ. ಉಸ್ತುವಾರಿಗಳು, ಆಯಾ ಜಿಲ್ಲಾ ಉಸ್ತುವಾರಿಗಳು ಇರ್ತಾರಲ್ಲ, ಅವ್ರ ಮೇಲೆ ಕಂಪ್ಲೇಂಟ್ಗಳು ಜಾಸ್ತಿ ಬರ್ತಾ ಇದೆ, ಅವ್ರನ್ನ ಚೇಂಜ್ ಮಾಡಿ ಅಂತ. ಆಮೇಲೆ ಸಿದ್ದು ಆಪ್ತರ ವಿರುದ್ಧ ಕಂಪ್ಲೇಂಟ್ಸ್ ಮೇಲೆ ಕಂಪ್ಲೇಂಟ್ಸ್. ನೇರವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪರ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ರಾಜ್ಯದಲ್ಲಿ ಅಧಿಕಾರವನ್ನ ಕಾಂಗ್ರೆಸ್ ವಹಿಸಿರೋದಕ್ಕೆ ನೇರ ಪಾತ್ರ ಅವರದ್ದೇ ಇದೆ, ಅವರು ಕೊಡಬೇಕು ಹೀಗಂತ. ನೋಡಿ, ಸಿದ್ದು ಆಪ್ತರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರೋದು ಯಾರ್ಯಾರ ಮೇಲೆ ಅಂತ ನೋಡ್ತಾ ಇದ್ದೀರಿ. ಜಮೀರ್ ಅಹಮದ್ ಖಾನ್, ಬೋಸರಾಜು, RB ತಿಮ್ಮಾಪುರ, MB ಪಾಟೀಲ್, ದಿನೇಶ್ ಗುಂಡೂರಾವ್ ಅವರೆಲ್ಲರೂ ಸೇರಿದಂತೆ ಹಲವರ ವಿರುದ್ಧ ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರ ಮುಂದೆ. ಸಚಿವರು ಕೈಗೆ ಸಿಗ್ತಾ ಇಲ್ಲ, ವಿಧಾನಸೌಧಕ್ಕೆ ಬಂದ್ರೆ ಅಲ್ಲೂ ಬರ್ತಿಲ್ಲ, ವರ್ಗಾವಣೆನೇ ಜಾಸ್ತಿ ಆಗ್ಬಿಟ್ಟಿದೆ. 2 ಬಾರಿ CLP ಮೀಟಿಂಗ್ಗಳಲ್ಲಿ ವಾರ್ನಿಂಗ್ ಅನ್ನು ಕೊಟ್ಟರೂ ಕೂಡ ಪ್ರಯೋಜನ ಆಗಿಲ್ಲ. ಸಿದ್ದು ಆಪ್ತ ಸಚಿವರ ಮೇಲೆಗೆ ದೂರಿನ ಸರಮಾಲೆಯನ್ನು ಮುಂದಿಡ್ತಾ ಇದ್ದಾರೆ ಶಾಸಕರು. ಸುರ್ಜೇವಾಲಾ ಅವರ ಮುಂದೆ ಸಚಿವರ ಕಾರ್ಯವೈಖರಿಯನ್ನ ಶಾಸಕರು ತೆರೆದಿಡ್ತಾ ಇದ್ದಾರೆ. ಬಹುತೇಕ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಸಚಿವರೇ, ಅವ್ರ ಮೇಲೇನೆ ಜಾಸ್ತಿ ಕಂಪ್ಲೇಂಟ್ ಬರ್ತಾ ಇರೋದು. KN ರಾಜಣ್ಣ, ಬೈರತಿ ಸುರೇಶ್, KJ ಜಾರ್ಜ್, HC ಮಹದೇವಪ್ಪನವರು, ಆಮೇಲೆ ಜಮೀರ್ ಅಹಮದ್ ಖಾನ್, ಬೋಸರಾಜು, RB ತಿಮ್ಮಾಪುರ, MB ಪಾಟೀಲ್, ದಿನೇಶ್ ಗುಂಡೂರಾವ್ ಅವರೆಲ್ಲರೂ ಸೇರಿದಂತೆ ಹಲವರ ವಿರುದ್ಧ ದೂರು ಹೋಗ್ತಾ ಇರೋದೇನು ಅಂತಂತಂದ್ರೆ, ಉಸ್ತುವಾರಿಗಳು ಅಥವಾ ಸಚಿವರು ಅವ್ರು ಯಾರು ಕೂಡ ನಮ್ಮ ಕೈಗೆ ಸಿಗ್ತಾ ಇಲ್ಲ. ನಾವು ಏನೇ ಸಮಸ್ಯೆ ಇದ್ರೂ, ನಮ್ಮ ಕ್ಷೇತ್ರದ ಸಮಸ್ಯೆ ಇದ್ರೂ, ಅನುದಾನ ಸಮಸ್ಯೆ ಇದ್ರೂ ಕೂಡ ಇದ್ರ ಬಗ್ಗೆ ನಾವು ಮನವಿಯನ್ನ ಮಾಡ್ಕೊಳ್ಳೋದಕ್ಕೆ ಹೋದರೆ ಸಚಿವರು ಸಿಗೋದಿಲ್ಲ, ವಿಧಾನಸೌಧಕ್ಕೆ ಹೋದ್ರೆ ಅಲ್ಲೂ ಸಿಗಲ್ಲ, ವರ್ಗಾವಣೆನೇ ಜಾಸ್ತಿ ಆಗ್ಬಿಟ್ಟಿದೆ ಅಂತ. ಕಾಂಗ್ರೆಸ್ನಲ್ಲಿ ಏನೋ ನಡೀತಿದೆ ಅನ್ನುವಂತಹದ್ದಂತೂ ಸತ್ಯ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಶಾಸಕರ ಅಹವಾಲುಗಳು ಸ್ವೀಕರಿಸೋದು ಅಥವಾ ಅವರ ಒಂದು ಸಮಸ್ಯೆಯನ್ನ ಕೇಳದೇ ಇರುವಂತಹ ರೀತಿಯಲ್ಲಿ ಇದ್ದಂತಹ ಹೈಕಮಾಂಡ್ ನಾಯಕರು ದಿಢೀರಾಗಿ ರಾಜ್ಯಕ್ಕೆ ಎಂಟ್ರಿ ಆಗ್ತಾರೆ, ದಿಢೀರಾಗಿ 1-to-1 ಮೀಟಿಂಗ್ ಕರೀತಾರೆ ಅನ್ನುವಂತಹದ್ದು ಎಲ್ಲೋ ಒಂದು ಕಡೆ ಏನೋ ನಡೀತಿದೆ ಅನ್ನೋದಕ್ಕೆ ಮತ್ತಷ್ಟು ಉದಾಹರಣೆ, ಮತ್ತಷ್ಟು ಸಾಕ್ಷಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರಮುಖವಾಗಿ ಆ ಒಂದು ಸಭೆಯಲ್ಲಿ ಅಂದ್ರೆ ಏನು 1-to-1 ಸುರ್ಜೇವಾಲಾ ಜೊತೆಗೆ ಸಭೆ ನಡೀತಿದೆ, ಆ ಸಭೆಯಲ್ಲಿ ಎಲ್ಲವೂ ಕೂಡ ಒಂದಿಷ್ಟು ಅಯೋಮಯ ಅನ್ನುವಂತಹ ರೀತಿಯಲ್ಲಿ ವ್ಯಕ್ತ ಆಗ್ತಿದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸ್ತಾ ಇರುವಂತಹದ್ದು, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧದ ಅಂದ್ರೆ ಅವರ ಪರ ಇರುವಂತಹ ಸಚಿವರುಗಳ ವಿರುದ್ಧ ಈಗ ಮಾತನಾಡ್ತಾ ಇರುವಂತಹದ್ದು, ಸಚಿವರುಗಳು ಕೈಗೆ ಸಿಕ್ತಿಲ್ಲ ಅನ್ನುವಂತಹದ್ದು, ಇದೆಲ್ಲದರ ಮಧ್ಯೆ
ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ನಾಯಕತ್ವ ಬದಲಾಗ್ಲಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಶಾಸಕರುಗಳು ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಇದೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಕಾಂಗ್ರೆಸ್ನಲ್ಲಿ ಏನೋ ನಡೀತಿದೆ, ಅದು ನಾಯಕತ್ವ ವಿಚಾರನ ಅಥವಾ ಸಚಿವ ಸಂಪುಟ ವಿಚಾರನ ಅಥವಾ ಇರುವಂತಹ ಸಿಎಂ ಆಪ್ತ ಸಚಿವರುಗಳನ್ನ ತೆಗೆದು ಬೇರೆಯವ್ರನ್ನ ಕೂರಿಸುವಂತಹ ವಿಚಾರನ ಯಾವುದೂ ಕೂಡ ಸ್ಪಷ್ಟತೆ ಇಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ಒಂದು ಮನವಿ ಮೇರೆಗೆ ಏನಾದ್ರೂ ಸುರ್ಜೇವಾಲಾ ರಾಜ್ಯಕ್ಕೆ ಬಂದ್ರ 1-to-1 ಮೀಟಿಂಗ್ ಅನ್ನ ಮಾಡಿದ್ರೆ, ಯಾಕಂದ್ರೆ ಎಷ್ಟು ಜನ ಶಾಸಕರುಗಳು ತಮ್ಮ ಜೊತೆಗಿದ್ದಾರೆ, ಎಷ್ಟು ಜನ ಮಾತನಾಡ್ತಾ ಇದ್ದಾರೆ ನಮ್ಮ ಪರವಾಗಿ, ಜೊತೆಗೆ ಸಿಎಂ ಆಪ್ತ ಬಣದ ಸಚಿವರುಗಳ ವಿರುದ್ಧ ಎಷ್ಟು ಜನ ಇದ್ದಾರೆ, ಎಷ್ಟು ಜನರನ್ನ ಬದಲಾಯಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರೂ ಮನವಿ ಮಾಡಿ ಸುರ್ಜೇವಾಲಾ ರಾಜ್ಯಕ್ಕೆ ಬಂದ್ರ ಅನ್ನುವಂತಹದ್ದು ಒಂದು ಕಡೆ. ಮತ್ತೊಂದು ಕಡೆ ನಾಯಕತ್ವ ವಿಚಾರದಲ್ಲಿ ಭಾರಿ ಬದಲಾವಣೆ ಆಗ್ಲೇಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸುರ್ಜೇವಾಲಾ ಮುಂದೆ ಒಂದಿಷ್ಟು ಜನ ಶಾಸಕರು ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಿದೆ. ಇವೆಲ್ಲವನ್ನೂ ನೋಡ್ತಾ ಹೋದ್ರೆ ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ವಿಚಾರ ಅಂತಂದ್ರೆ ಸಿದ್ದರಾಮಯ್ಯ ಆಪ್ತ ಬಣದ ಶಾಸಕರುಗಳು ಯಾರು ಕೂಡ ಏನು 1-to-1 ಮೀಟಿಂಗ್ಗೆ ಹೋಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇರುವಂತಹ ಮಾಹಿತಿ. ಯಾಕಂದ್ರೆ ಸುರ್ಜೇವಾಲಾ ಅವರನ್ನೇ ಬದಲಾಯಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡ್ತಿದ್ದಾರೆ. ಹಿಂದೆಯೂ ಕೂಡ ಕೇಳಿ ಬಂದಿತ್ತು ಸುರ್ಜೇವಾಲಾ ರಾಜ್ಯ ಉಸ್ತುವಾರಿಯಿಂದ ಹೊರಗುಳಿತಾರೆ ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿ ಎಲ್ಲವೂ ಕೂಡ ಅಯೋಮಯವಾಗಿದೆ. ಇಲ್ಲಿ ಕೇವಲ ಒಂದು ವಿಚಾರಕ್ಕೆ ಮಾತ್ರ ಈ ಒಂದು 1-to-1 ಮೀಟಿಂಗ್ ಸೀಮಿತ ಆಗಿಲ್ಲ ಅಥವಾ ಈ ಒಂದು ಮೀಟಿಂಗ್ ಸಭೆ ಸೀಮಿತ ಆಗಿಲ್ಲ. ಎಲ್ಲಾ ವಿಚಾರಗಳು ಕೂಡ ಇಲ್ಲಿ ಒಳಗೊಂಡಿರೋದ್ರಿಂದ ಇದರ ಔಟ್ಪುಟ್ ಏನಾಗಿರುತ್ತೆ, ಯಾಕಂದ್ರೆ ಹಿಂದೆಯೇ ಹೈಕಮಾಂಡ್ ಒಂದು ಮಾತನ್ನ ಹೇಳಿತ್ತು, ಸಚಿವರುಗಳ ಕಾರ್ಯವೈಖರಿ ಮೇಲೆಯೇ ಅವರನ್ನ ಸಚಿವ ಸ್ಥಾನದಲ್ಲಿ ಉಳಿಸಬೇಕಾ ಬೇಡವಾ ಅನ್ನೋದು ಡಿಸೈಡ್ ಆಗತ್ತೆ ಅನ್ನುವಂತಹದ್ದು. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ. ಇವತ್ತು ಕೊನೆಯ ದಿನ. ಇವತ್ತು ಕೂಡ ಒಂದು ಸುಮಾರು 15-16 ಜನ ಶಾಸಕರುಗಳು ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಂತಹ ಸಮಯದಲ್ಲಿ ಒಂದಿಷ್ಟು ಮಾತುಕತೆ ಆಗತ್ತೆ ಅನ್ನುವಂತಹದ್ದು. ಹಾಗಾಗಿ ಇವತ್ತು ಕೊನೆ ದಿನ ಆಗಿರೋದ್ರಿಂದ, ಅಂದ್ರೆ 3 ದಿನಗಳ ಕಾಲ ಅವ್ರು ಏನು ಮೀಟಿಂಗ್ ಅನ್ನ ಇಟ್ಕೊಂಡಿದ್ರು ಅದರ ಕೊನೆ ದಿನ ಇವತ್ತು. ಹಾಗಾಗಿ ಇವತ್ತು ಒಂದಿಷ್ಟು ಜನ ಶಾಸಕರುಗಳ ಭೇಟಿಯ ಬಳಿಕ ಸುರ್ಜೇವಾಲಾ ಏನ್ ಹೇಳ್ತಾರೆ ಅನ್ನುವಂತಹದ್ದು ಕೂಡ ಕುತೂಹಲ ಮೂಡಿಸಿದೆ. ಶರತ್. ಓಕೆ, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.